जिल्ह्यामध्ये मायक्रो फायनान्स कंपन्यांच्या त्रासामुळे लोक आत्महत्या करत आहेत, घरदार सोडून पलायन करतायत। कर्जाची परतफेड थोडी उशिरा झाली तरी फायनान्स कंपन्या जबरदस्त दबाव टाकतात, त्यामुळे अनेक कुटुंबे रस्त्यावर आली आहेत। सरकारने आदेश दिला असला तरी मायक्रो फायनान्सचा उपद्रव वाढतच आहे। होय, सरकार आणि जिल्हा प्रशासनानं मायक्रो फायनान्स कंपन्यांना कर्जदारांना त्रास न देण्याचे निर्देश दिले आहेत। तरीही बेळगाव तालुक्यातील बसरकट्टी गावातील कोलकार कुटुंबाला घराबाहेर काढून त्यांचं घर जप्त करण्यात आलंय। मणिपुरम फायनान्सकडून 5 वर्षांपूर्वी घर बांधण्यासाठी कर्ज घेतलं होतं आणि कर्जाची हप्ते वेळेवर भरली जात होती। मात्र फायनान्स कंपनीच्या मॅनेजरच्या चुकीमुळे 7 महिन्यांपूर्वी कोलकार कुटुंबाचं घर जप्त करण्यात आलं आणि त्यांना रस्त्यावर सोडण्यात आलं। गेल्या 7 महिन्यांपासून न्याय मिळावा म्हणून फिरत आहेत, पण कुठेही न्याय मिळत नाही। उरलेली 5 लाखाची रक्कम भरण्यास आम्ही तयार आहोत, तरीही पैसे घेत नाहीत आणि घर सोडत नाहीत। या त्रासामुळे आम्ही हतबल झालो होतो। सर ನಾವು ರೀ ಬಸರಿ ಕಟ್ಟಿಂದ ರೀ ಮಾದೇವಿ ಯಶವಂತ ಕೋಲ್ಕಾರ್ ಅಂತ್ರಿ ಸರ ಈಗ ಮನಿ ರೀ ಸೀಜ್ ಆಗ್ಯಾರ ಸರ್ ಮನಿ ಸೀಜ್ ಆಗಿ ಸರ್ 7 ತಿಂಗಳ ಆತ್ರಿ ಸರ ಮತ್ತೀಗ ರೀ ಮಾನ್ಯ ರೀ ನಾವ ಹೋಗಿದ್ರು ಮೇಡಮ್ಗಳು ಪಿ ಅದು ಎಲ್ಲ ಬಂದಿರಿ ಸರ ರಿಕ್ವೆಸ್ಟ್ ಲೆಟರ್ನು ಕಳ್ಸಿದಾರ ಸರ್ ಅವ್ರ ಒಂದ್ 4 ದಿವಸದಾಗ ನಾವು ಚಾವಿ ಕೊಡ್ತೇವೆ ಅಂತ ಹೇಳಿರಿ ಸರ್ ಮತ್ ಅವ್ರ ಏನಾತೇನೋ ರೀ ಈಗ ಮ್ಯಾಗಿಂದನ ರಿಸಲ್ಟ್ ಅಂತ ಬಂದೈತ್ರಿ ನಮ್ ಚಾವಿ ಕೊಡೋಕ್ ಬರೋಲ್ರಿ ಹಂಗ ಹಿಂಗ ಅನ್ನತಾರ ಸರ್ ಅವ್ ಮ್ಯಾನೇಜರ್ ರೊಕ್ಕ ತಗೊಂಡ್ ಹೋದ್ರಿ ಸರ್ ನಮಗೆಲ್ಲಾ ಹಿಂಗ ಮಾಡಿ ಮೋಸಾರಿ ಮಾಡ್ಕೊಂತಾರ ಸರ ನಾವ್ ಏನ್ ಮಾಡೋದ್ರಿ ಸರ್ 5 ಲಕ್ಷ ರೂಪಾಯಿ ನಾನು ಕಟ್ಕೊಳಕ್ ಹೋಗುದ್ರಿ ಅವಾಗೂ ಕಟ್ಕೊಲಿಲ್ಲ ಸರ್ ಇವ್ರು ಈಗ ಬಾಸಾಗೆ ನಮ್ಮನ್ನ ಹೊಳ ಕಳಿಸ್ರಿ ನಾವ್ ಏನಾರ ಮಾಡ್ರಿ ಒಟ್ಟು ಒಮ್ಮೆ ಕ್ಲೋಸ್ ಮಾಡಂತಾರ ಸರ್ ನಾವ್ ಎಲ್ಲಿಂದ ಕ್ಲೋಸ್ ಮಾಡೋದ್ರಿ ಸರ್ ಮನ್ನಪುರಂ ಸರ್ ಇಲ್ಲಿ ಕೊಲ್ಲಾಪುರ ಸರ್ಕಲ್ ಅಂತ ಐತ್ ನೋಡಿ ಲೋನ್ ರೀ ಈಗ 4 ವರ್ಷ ಚಾಲು ಆತ್ರಿ ಸರ್ ಬಡ್ಡಿ ರೀ ಸರ್ ಈಗ ಅತ್ರ ಬಡ್ಡಿನ ತಗೋತಾರ 4 ವರ್ಷದ ಅಂದ್ರ 3 ವರ್ಷ ಕಟ್ಟಿದವ್ರ ಸರ್ 3 ವರ್ಷದ ಬಡ್ಡಿ ನೋಡ್ರಲ್ಲ ಸರ್ ಎಷ್ಟ್ ಆಕೇತ್ರಿ ಈಗ 3 ವರ್ಷ ಕಟ್ಟಿದವ್ರ ಸರ್ ನಾವ್ ಸರ್ ರೀ 14,000 ರೂಪಾಯಿ ಕಟ್ತಿದ್ವಿ ರೀ 5 ರೂಪಾಯಿ ಕಡಿಮೆ ರೀ 14,000 ತಿಂಗಳವ್ರ ಸರ್ ಅವ್ರ ಏನ್ ಅನ್ನತಾರ ಈಗ ಅದ ರಿಕ್ವೆಸ್ಟ್ ಲೆಟರ್ ಕಳ್ಸಿತ್ರಿ ಸರ್ ಆದ್ರೂ ನಿಮ್ಗ ಕೊಡಾಕ್ ಬರೋಲ್ಲ ರಿಸಲ್ಟ್ ಆಗಿ ಬಂದೈತ್ ಅನ್ನಲತ್ತೆ ಮತ್ ನಾವ್ ಇಲ್ಲಿ ಬರೋದಾತ್ರಿ ಸರ್ ಮ್ಯಾನೇಜರ್ ಸರ 7 ಕಂತ್ ತಗೊಂಡ್ ಹೋಗಿದಾರ ಸರ್ 3 ಫೋನ್ ಪೇ ಆಗಿದಾವ ಸರ್ ರೀ 4 ಕಂತ್ ರೀ ನಮ್ ಮನ್ಯಾಗ ಕ್ಯಾಶ್ ಕೊಟ್ಟಿದಾರ ಸರ್ ಈಗ ಅವ್ರ ಮೈ ಮೇಲೆ ತಗೊಂಡ್ ನಿಮ್ಗ ಯಾರು ಇದನ್ ಮಾಡಂದಾರ್ರಿ ಮೊನ್ನೆ ಅವ್ರ ಏನು ಸಂಬಂಧ ಇಲ್ದಂಗ ಮಾತಾಡ್ ನೀವ ಮಾಡ್ರಿ ನೀವ ಇದನ್ ಮಾಡ್ರಿ ನೀವ ಬಗೆ ಹರಿಸ್ಕೋರಿ ಅಂತಾರ ಸರ್ ನಾವ್ ಏನ್ ಮಾಡಿ ನಮ್ ಕಡೆ ಏನಾರ ತಪ್ಪೈತ್ರಿ ಸರ ಅವ್ರ ಹೆಸರು ಗಜಾನನ್ ಅಂತ ಐತ್ ನೋಡ್ರಿ ಸರ್ ಅದು ಈಗ ಏನ್ರಿ ಈಗ ಒಮ್ಮೆ ತುಂಬನಾತಾರ ಸರ್ ನಮ್ಗ 6 ಲಕ್ಷ ರೂಪಾಯಿ ತುಂಬನಾತಾರ ಸರ್ ಒಮ್ಮೆ ನಾವ್ ಒಮ್ಮೆ ಎಲ್ಲಿಯೂ ತುಂಬೋದ್ರಿ ಸರ್ ಈಗ್ರಿ ಮತ್ ಈಗ ಮನಿ ಸೀಜ್ ಮಾಡಿ 7 ತಿಂಗಳ ಆತ್ರಿ ಸರ್ 7 ತಿಂಗಳ ಆತ್ರಿ ಸರ್ ನಾವೀಗ ಅಲ್ಲೇ ಬಾಜುಕ್ರಿ ಬಾಡಿಗೆ ಮನ್ಯಾಗ ಇದಾವ್ರಿ ಸರ್ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸ್ ಕಂಪ್ಲೇಂಟ್ ಅವ್ರ ಕೊಟ್ರಿ ಸರ್ ಮಾರ್ಕೆಟ್ ಇಂದ ಅವ್ರ ಕೊಟ್ಟಿದ ಅವ್ರ ಏನೋ ಇದನ್ನ ಮಾಡ್ಕೊಂಡ್ರಿ ಅವ್ರ ಏನ್ ಮಾತಾಡ್ಕೊಂಡ್ರಿ ನೋಡ್ ಸರ ಮತ್ ನಮಗ್ ಇದನ್ನ ಮಾಡ್ಲಿಲ್ಲ ಸರ್ ಅವ್ರ ನಾವ್ ಆದ್ರೂ ಮತ್ 5 ಲಕ್ಷ ರೂಪಾಯಿ ಅಲ್ಲೆಲ್ಲ ಬಡ್ಡಿ ಆಗಿ ತಗದ್ರಿ ಸರ್ ಅವ್ರ ರೊಕ್ಕ ತಗೊಂಡ್ ಹೋಗಿದವ್ರ ಸರ್ ನಾವ್ ಆದ್ರೂ ಕಟ್ಕೊಂಡಲ್ಲ ಸರ್ ಅವ್ರ ನಮ್ಮನ್ನ ಹೊಳ ಕಳಿಸ್ರಿ ಅವ್ರ ಯಜಮಾನ್ರು ಇಲ್ರಿ ಮನ್ಯಾಗ್ರಿ ಮಕ್ಕಳು ಸಾಲಿ ಹೋಗಿದಾರ ಸರ್ ಅಂತ ಪರಿಸ್ಥಿತಿ ಅವ್ರ ನಮ್ ಚಾವಿ ಹಾಕಿ ಹೊರಗ್ ಹಾಕಿದ್ರು ಸರ್ ಆದ್ರ ಅವ್ರ ಮನೆಗ್ ಬಂದವ್ರ ಏನಂದ್ರಿ ಮತ್ ಅವ್ರ ಯಜಮಾನ್ರಿಲ್ಲ ಮಕ್ಕಳಿಲ್ಲ ಪಾಪ ಅವ್ರ ಏನ್ ಮಾಡ್ಬೇಕು ಅಂತ ಹೇಳಂದ್ರಿ ಆದ್ರೂ ಕರುಣೆ ಇಲ್ದಂಗ ಅವ್ರ ಸರ್ ಚಾವಿ ಹಾಕೊಂಡ್ ಹೋಗ್ಯಾರ ನಾವ್ ಏನ್ ಮಾಡ್ಬೇಕ್ರಿ ಸರ್ ಮಕ್ಕಳ ಸಾಲಿ ಹೋಗಿದ್ರು ಸರ್ ಬರಾನದ್ಲೆ ಅವ್ ಕೇಳಿದ್ರು ಮಮ್ಮಿ ಯಾಕೆ ಹಿಂಗ್ ಮಾಡಿದಾರಪ್ಪ ಅಂದ್ರೆ ಸಖತ್ ಹತ್ತರು ನನ್ ಮಕ್ಕಳು ನಾವ್ ಯಾರಿಗ್ ಹೇಳ್ಬೇಕ್ರಿ ಹೇಳ್ರಿ ಈ ನಮ್ಮನೆ ಮಾಡಿದಾರ ಸರ್ ನಮ್ಗೆ ನಾವ್ ಮನ್ಯಾಗ ಇದ್ರು ಸರ್ ಅಂದ್ರೆ ಈಗ ರೊಕ್ಕ ಕೊಡ್ತೇವಿ ನಮ್ ಮನಿ ಬಿಟ್ಟು ಕೊಡ್ರಿ ಅಂದ್ರೆ ಕೊಡತ್ತೀರ ಈಗ ರೊಕ್ಕ ರೀ ಈಗ ನಾವ್ ಸದ್ಯ ಈಗ ನಮ್ಗ್ ತುಂಬಾಕ್ ಆಗೋಲ್ರಿ ನಮ್ ಕಡೆ ಇಲ್ಲ ಅಂತ ಹೇಳಿದವ್ರಿ ಸರ್ ನಾವ್ ನಮ್ಗ್ ಚಾವಿ ಕೊಡ್ರಿ ಸರ್ 5 ಲಕ್ಷ ಕೊಟ್ಟು ತುಂಬಾಕ್ ಹೋದ್ರು ತಗೊಂಡಲ್ರಿ ಸರ್ ಅವ್ರು ಇದು ಮನಿ ಸೀಜ್ ಆಗೋಕ್ಕಿಂತ ಮೊದಲ್ರಿ ಸರ್ 5 ಲಕ್ಷ ರೂಪಾಯಿ ಕೊಟ್ಟಾಕ್ ಹೋದ್ರು ತಗೋಲಿಲ್ರಿ ಸರ್ ಅವ್ರು ತಗೋದಾಕ 1,80,000 ಕಡಿಮೆ ಇದ್ರು ಅದ್ರ ಸಂಬಂಧ ನಮ್ ಚಾವಿ ನಮ್ ಸೀಜ್ ಮಾಡಿದಾರ ಮನಿ ಸರ್ ನಾವ್ ಕೂಲಿ ಕೆಲಸ ಮಾಡ್ತೇವ್ರಿ सर ಹೊಲ್ದಾಗ मादेवी यशवंत कोलकार आम्ही हप्ते व्यवस्थित भरत होतो तरी आमचं घर जप्त करण्यात आलंय। मणिपुरम फायनान्सच्या त्रासामुळे अनेक कुटुंबे उद्ध्वस्त झाली आहेत। आम्ही राहिलेले पैसे भरण्यास तयार आहोत, त्यामुळे आमचे घर सोडावे, अन्यथा आम्हीच आत्महत्येचा निर्णय घ्यावा लागेल। ग्रामीण भागामध्ये मायक्रो फायनान्स कंपन्यांचा अत्याचार वाढला असून त्यावर त्वरित कारवाई करण्याची मागणी होत आहे। जिल्हाधिकाऱ्यांनी यावर बैठक घेऊन निर्देश दिले असले तरी कर्जदारांना दिला जाणारा त्रास थांबलेला नाही। ಮಲಂಪುರಂ ಹೌಸ್ ಲೋನ್ ಸರ್ ಈಗ ತೊಗೊಂಡ್ರೆ ಸರ್ 3 ವರ್ಷ ಆಯ್ತು ಸರ್ 2021 ತೊಗೊಂಡಿದ್ದೀವಿ ಸರ್
ಈಗ ಸರ್ 3 ವರ್ಷ ಕಟ್ಟಿದೇನ್ರಿ ಸರ್ ನಾನು 2000 ಒಂದು 7 ಕಂತ ಮ್ಯಾನೇಜರ್ ಕೈ ಕೊಟ್ಟಿನ್ರಿ ಸರ್ 7 ಕಂತ ಅಂದ್ರೆ 3 ಕಂತ ಫೋನ್ ಪೇ ಮಾಡಿದೇನ್ರಿ ಸರ್ ಮತ್ ಬಾಕಿ ದುಡ್ಡು ನಮ್ಮ ಮಿಸಸ್ ಅವ್ರ ಕಡೆ 3 ಕಂತಿದ್ದ 4 ಕಂತಿದ್ದು ದುಡ್ಡು ತಂದು ಹೋಗಿದಾರೆ ಸರ್. ಮನಿ ಯಾವಾಗ ಸೀಸ್ ಮಾಡಿದ್ರಿ? ಈಗ ಸೀಸ್ ಮಾಡಿ ಸರ್ 7 ತಿಂಗಳು ಆಯ್ತು ಸರ್. ಚಾವಿ ಹಾಕಿ 7 ತಿಂಗಳು ಆಯ್ತು ಸರ್. ಮನಿ ಸೀಸ್ ಮಾಡಬೇಡ ಅಂತ ರೊಕ್ಕ ತಗೊಂಡೇ ಹೋಗಿದ್ರಿ? ಹೌದು ಸರ್. ಅಂದ್ರ ಏನಾಗೈತ್ರಿ ಸರ್ ಅದ ಮನಿ ಸೀಸ್ ಮಾಡಬೇಡ ಅಂತ ಹೇಳಿ ಅದನ್ನ ಹೇಳ್ರಿ. ಅಂದ್ರೆ ನಾ ಮನೇಲಿ ಇದ್ದಿದ್ದಿಲ್ರಿ ಸರ್. ನಮ್ಮ ಮನೇಲಿ ಇಲ್ಲಿದ್ದಾಗ ನಮ್ಮ ಮಿಸಸ್ ಅವ್ರಿಗೆ ಇವರ ಮನೆಗೆ ಯಜಮಾನ್ತಿರದಾರು ಅವ್ರ ಯಜಮಾನ್ರ ಏನು ಸಂಬಂಧ ಇಲ್ಲ ಮತ್ ನಾವು ಕಿಲಿಯಾಕ್ ಹೋಗೋಣ ಅಂತೇಳಿ ಮ್ಯಾನೇಜರ್ ಏನೋ ಹೇಳಿ ಕೆಲಸ ಕಿಲಿಯಾಕ್ಸ್ಕೊಂಡು ಹೋಗ್ಬಿಟ್ಟಿದಾರೆ ಸರ್. 5 ಲಕ್ಷ ಮ್ಯಾನೇಜರ್ ಅದ ಕಂಪ್ನಿಯಾಗ ಮ್ಯಾನೇಜರ್ ಸರ್ ಈಗಿಲ್ರಿ ಸರ್. ಈಗ ಅವ ಬಿಟ್ಟು ಹೋಗಿದಾನ್ರಿ ಸರ್. ನನಗೆ ಒಬ್ಬ ಮೋಸ ಆಗಿಲ್ರಿ ಸರ್. ಇದ ಒಂದ್ 12 ಜನಕ್ಕೆ ಮೋಸ ಆಗೈತ್ರಿ ಸರ್. ಅವಾಗ ನಮ್ಮ ಊರಾಗ ನಾನು ಒಬ್ಬನೇ ಇಬ್ರು ಸರ್ ಸುನಿಲ್ ಕೋಜಿ ಅಂತೇಳಿ ಒಬ್ರು ಅದಾರ್ರಿ. ಅವರು 2 ಕಂತ ದುಡ್ಡು ತಂದು ಹೋಗಿದಾರೆ ಸರ್. ಅವ್ ಮತ್ತ ಅವ್ರು ಭಾಳ ಹೊತ್ತಿಲ್ಲ ಅಂತೇಳಿ ಇನ್ನ ಎಲ್ಲಿ ಅವ್ರು ಕೂಡ ಬೆನ್ ಹತ್ತದ ಅಂತ ಹೇಳ್ರಿ ಅವ್ರು 2 ಕಂತ ತುಂಬ ಕ್ಲಿಯರ್ ಮಾಡ್ಕೊಂಡ್ರಿ ಸರ್. 7 ಕಂತ್ರಿ ಸರ್. ಅವ ಓದ್ತಾನ್ರಿ ಸರ್. ಬ್ಯಾಂಕಿಗೆ ತುಂಬಿಲ್ರಿ. ನಾವು ಕೇಳಿದಾಗ ಏನಂದ್ರಿ ನಾ ರಜದ ಮ್ಯಾಗ ಅದನು ರಜದ ಮ್ಯಾಗ ಬಂದ್ ಬೆಳಕ್ ನಿಮಗೆ ನಾ ಬಂದ್ ಎಲ್ಲ ಕ್ಲಿಯರ್ ಮಾಡಿಸಿ 1 ಕಂತ ಬಾಕಿ ಐತ್ರಿ ಸರ್. ನಾ ಆ ಕಂತ ತುಂಬ್ಕೊಳ್ಳೋ ಸಂಬಂಧ ಕಾಲ್ ಮಾಡೀನಿ ಸರ್. ಮತ್ತೆ ಇನ್ನೊಂದ್ ಕತೆ ಐತ್ರಿ ಸರ್ ನಮ್ಗೆ ಅದೊಂದು ತುಂಬ್ಕೊಂಡ್ರಿ ನಮ್ಗೆ ರಶೀಟ್ ಕೊಡ್ಬೇಡ ಅಂತ ಏನ್ರಿ. ಆಮೇಲೆ ಅವ್ರ ಏನಂದ್ರಿ ಇಲ್ಲ ಮತ್ತೆ ನಾ ರಜದ ಮ್ಯಾಗ ಅದನು ನಾ ಬಂದ್ ಬೆಳಕ್ ನಿಮ್ಗೆ ಕ್ಲಿಯರ್ ಮಾಡ್ತಾನೋ ನಾ ಬಂದ್ ಬೆಳಕ ನೀವು ಅಮೌಂಟ್ ಕೊಡೋಂಕ್ರೆ ಮತ್ತೆ ಹಿಂಗಂದ 1 ತಿಂಗಳ ಮ್ಯಾಗ ಇವ್ರು ನಮಗ ಕಾಲ್ ಮಾಡಿದ್ರು ಸರ್. ಮತ್ತೆ ಹಿಂಗ ಮತ್ತೆ ನೀವು ಇನ್ನೂ ಮಟ ಬಾಕಿನೇ ಐತಿ 7 ಕಂತಿದ್ದ ಮತ್ತೆ ನೀವು ಕಂತ ತುಂಬಿಲ್ಲ ಅಂತ ಇವ್ರು ನಮ್ಗೆ ಕಾಲ್ ಮಾಡಿರಿ ಸರ್. ಇಲ್ರಿ ಸರ್ ಮತ್ತೆ ನಾವು ಮ್ಯಾನೇಜರ್ ಕಡೆ ಕೊಟ್ಟಿದ್ದೇವೆ ಅಂತ ಹೇಳ್ರಿ ಸರ್. ಯಾವ ಮ್ಯಾನೇಜರ್ ಅಂತ ಹೇಳ್ರಿ. ಮತ್ತೆ ಹಿಂಗ ಗಣೇಶ್ ಸರ್ ಅಂತ ಹೇಳಿ ಬರ್ತಾರೆ ನೋಡ್ರಿ ಅವ್ರ ಕೈ ಕೊಟ್ಟಿದ್ದೇವೆ ಅಂತ ಹೇಳಿ. ಇಲ್ರಿ ಮತ್ತೆ ಅವ್ರು ಬಿಟ್ಟು ಹೋಗಿದಾರು ಅಂತ ಹೇಳಿ ಕೆಲಸ ಆಮೇಲೆ ಹೇಳಿದ್ರಿ ಸರ್. ನಾವು ಕೇಳಿದಾಗ ಹೇಳಿದಾರೆ ಸರ್ ಅವ್ರು. ಆಮೇಲೆ ಮತ್ತಿಲ್ಲ ನೀವು ಈಗ ಅದು ಎಷ್ಟು ಕಂತ ತಂಬಿ ನೀವು MP ಬಿದ್ದೈತಿ ನೀವು ಎಷ್ಟು ಕಂತ ತಪ್ಪಿಸಿದಾರ ಅದ್ ಕಂತ ನೀವು ತುಂಬಲೇಬೇಕಂತ ಮತ್ತೆ ಅವ್ರು ದುಡ್ಡು ತುಂಬಿದಾರೆ ನಾವೇ ತುಂಬನ ಅಂತ ಕೇಳಿದ್ರು ಸರ್. ದುಡ್ಡು ನಿಮ್ಮ ಹತ್ರನೂ ಕೊಟ್ಟಿದ್ದೇವೆ ನಾವೇ ಮತ್ತೆ ಕಂತ ತುಂಬೇಕ್ರಿ ನೀವು ಅವ್ರನ್ನ ಕರಿಸ್ಕ ತುಂಬಿಸ್ಕೋರಿ ಆಮೇಲೆ ನಾವು ಕಂಟಿನ್ಯೂ ಚಾಲೂ ಮಾಡ್ದೇವು ಅಂತ ಹೇಳಿದ್ರು ಸರ್. ಹಿಂಗೆ ಅನ್ನತ್ಲೆ ಇಲ್ಲ ಮತ್ತು ಅವ್ರ ಮ್ಯಾಗ ನೀವು ಕಂಪ್ಲೇಂಟ್ ಕೊಡಬೇಕು ಹಂಗಂತ ಅನ್ನತ್ಲೆ ಮತ್ತು ಅವ್ರ ಮ್ಯಾನೇಜರ್ ಬೇರೆ ಮ್ಯಾನೇಜರ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಇಲ್ಲೇ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಅವ್ರು ಏನೇ ಮಾತಾಡೋರು ಗೊತ್ತಿಲ್ಲರಿ ಇಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅವಾಗನೇ ಸರ್. ಸೀಸ್ ಮಾಡೋಕ್ಕಿಂತ ಮೊದಲೇ ಸರ್ ಇದು. ನಾ ಏನು ದುಡ್ಡು ತುಂಬಾಕ ಹೊಂಟ್ರಲ್ಲ ಅವಾಗ ತುಂಬ್ಕೊಲಿಲ್ರಿ ಸರ್ ಇವ್ರ. ಇಲ್ಲ ನೀವು ಎಲ್ಲ ತುಂಬಬೇಕು 1.5 ಲಕ್ಷ ರೂಪಾಯಿ ಎಲ್ಲ ಒಮ್ಮೆ ತುಂಬೇಕಂತಂದ್ರೆ ಮೊದಲ್ರಿ. ನಾವ್ 1 ಕಂತಿದ್ದ ಅಷ್ಟೇ ತೊಗೊಂಡೋಗಿನ್ರಿ ಸರ್. ನಾ 7 ಕಂತಿದ್ದ ಅವ್ರ ಕಡೆಯಿಂದ ತುಂಬಿಸ್ಕೋರಿ ನಮ್ದು 1 ಕಂತಿದ್ದು ತಗೋ ಅಂತ ಹೇಳಿರಿ ನಾನು ಸರ್. ಅವಾಗ ಇಲ್ಲ ಮತ್ತೆ ನೀವು ಎಲ್ಲ ಕುಡ್ಸೆ ತುಂಬೇಕಂತ ಹೇಳಕತ್ರಿ. MP ಬಿದ್ದೈತಿ ಮ್ಯಾನೇಜರ್ ಮೋಸ ಮಾಡ್ಯಾನ. ಮ್ಯಾನೇಜರ್ ಮೋಸ ಮಾಡಿದಾನ್ರಿ ಸರ್. ಮ್ಯಾನೇಜರ್ ಮೋಸ ಮಾಡಿದಾನ್ರಿ ಪ್ಲಸ್ ಇವರು ನಮಗ ಇದು ಮಾಡಿದಾರೆ ಸರ್. ಯಾಕಂದ್ರೆ ರೀ ನಾವು ಕಂತು ತುಂಬಾಕ ಹೋದ್ರೆ ಇವ್ರು ಕಂತು ತುಂಬಿಸಂದಿಲ್ರಿ. ನಾವು ಅದ ನಾವು ಬೇಕಾದ್ರೆ ನಾವು ಎಲ್ಲ ಹೇಳಿದವ್ರು ಸರ್. ಇದೆಲ್ಲ ಹೇಳಿದಾದ ಬೆಳಕು ಸರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ ಇವ್ರ ಕಂಪ್ಲೇಂಟ್ ಕೊಟ್ರು ಅವ್ರು ಏನ್ ಕಾಂಪ್ರಮೈಸ್ ಮಾಡ್ಕೊಂಡ್ರು ಏನ್ ಗೊತ್ತಿಲ್ರಿ ಸರ್. ಆಮೇಲೆ ಇವ್ರ ಇಲ್ಲ ಮತ್ ನೀವ ತುಂಬೇಕದ ಪ್ರೂಫ್ ಏನಿಲ್ಲ ನಿಮ್ಮ ಹತ್ರ ಮತ್ ನೀವ ತುಂಬೇಕಂತ ಹೇಳಿ ನಮಗೆ ಇದನ್ ಮಾಡಕತ್ರಿ ಸರ್. ನಮ್ ಕಡೆ ಅದು ಫೋನ್ ಪೇ ಮಾಡಿದ ಪ್ರೂಫ್ ತೋರಿಸಿದನ್ರಿ ಸರ್. ನಾನು ಫೋನ್ ಪೇ ಮಾಡಿದ ಪ್ರೂಫ್ ತೋರಿಸಿದನ್ರಿ ಆದ್ರೂ ಇವ್ರು ಅದನ್ನ ಕೇರ್ ಮಾಡಿಲ್ರಿ ಸರ್. ನೀವು ಪರ್ಸನಲ್ ಆಗಿ ಬಿಟ್ಟಿದ್ದೀರಿ. ನಾವೇನ್ ಪರ್ಸನಲ್ ಆಗಿ ಬಿಡ್ಬೇಕಾದ್ರ ನಾ 10,000 ಬಿಡ್ಬೇಕು ಇಲ್ಲ 15,000 ಬಿಡ್ಬೇಕು ಇಲ್ಲ 20,000 ಬಿಡ್ಬೇಕು. ನಾ ಕಂತ ವೈಸ್ ಬಿಟ್ಟಿದ್ದೇನ್ರಿ ಸರ್. ಇವ್ರಿಗೆ ಎಷ್ಟ 13,996 ರೂಪಾಯಿ ರೀ 1 ಕಂತ್ರಿ. ಹಾನ್ರಿ ಆ ಕಂತದ್ ನಾ ಬಿಟ್ಟಿದ್ದೇನ್ರಿ. ಮತ್ ನಾ ಏನಾರ ಪರ್ಸನಲ್ ಕೊಡ್ಬೇಕಾದ್ರ ನಾ ಕಂತ ವೈಸ್ ಯಾಕೆ ಕಟ್ತೀನಿ ಸರ್. ಕಂತ ವೈಸ್ ಕಟ್ತಿರಕಲ್ರಿ. ನಾ ಇಲ್ಲ 10,000 ಬಿಟ್ಟಿದ್ರೆ 10,000 ಕೊಡ್ತೀನಿ 15,000 ಬೇಕಾಗ 15,000 ಕೊಡ್ತೀನಿ ರೀ. ಇವ್ರ ಕಂತ ವೈಸ್ ಕಟ್ಟಿದಾನ್ರಿ. ಇವ್ರ ಏನಂತಾರ ಪರ್ಸನಲಿ ಕೊಟ್ಟಿದಾರೆ ಅಂತ ಹೇಳ್ರಿ. ರೊಕ್ಕ ಹೋದ್ರಿ ಸರ್ ನಮಗೆ ಹಿಂಗಾಗಿ ಈಗ ಅವ್ರಿಗೆ ನಾವು ಇದನ್ನೆಲ್ಲ ಹೇಳಕ್ ಹೋದ್ರೆ ಸರ್ ಅದ್ ನಮಗೇನ್ ಸಂಬಂಧ ಇಲ್ಲ. ಮತ್ತ ಮ್ಯಾಗಿನ್ ಮ್ಯಾಗ ಬಂದ್ ನಮ್ ಕಿರಿಕಿರಿ ಮಾಡ್ಕ್ಯಾಸ ಮನೆಗೆ ಬಂದ್ ಕ್ಯಾಸ್ ಲಾಕ್ ಹಾಕ್ಬಿಟ್ಟಿದಾರೆ ಸರ್. यशवंत नारायण कोलकर ಅಂತ ಹೇಳಿ ಸರ್. मणिपुरम फायनान्सच्या त्रासामुळे आम्हाला अन्याय सहन करावा लागतोय. आमच्या वेळेवर हप्ते भरूनही मॅनेजरच्या फसवणुकीमुळे आमचं घर जप्त करण्यात आलंय. फायनान्स कंपनीने स्वतःच त्या मॅनेजरवर तक्रार केली पण आजपर्यंत कोणतीही कारवाई झालेली नाही. विनोद कोलकार, KMM मराठी, बेळगाव.